ಇವಾಗ ನೀವು ರೆಸ್ಟ್ ಮಾಡೋ ಟೈಮ್ ತಾನೇ, ಸ್ವಲ್ಪ ರೆಸ್ಟ್ ಮಾಡಿದ್ರೆ ಆಗುತ್ತಪ್ಪ. ಅಲ್ಲ ರೀ, ನಾನು ಏನು ಗನಂದಾರಿ ಕೆಲಸ ಮಾಡ್ತಿದ್ದೀನಿ ಅಂತ ರೆಸ್ಟ್ ಹೇಳಿ, ಇವಾಗ ಮಾಡ್ತಿರೋದು ರೆಸ್ಟೇ ತಾನೇ. ಅಲ್ಲ ಚಿನ್ನರಿ, ಈಗ ನನ್ನ ಜೊತೆ ಮಾತಾಡ್ತಾ ನಿಂತ್ಕೊಂಡಿದ್ರೆ ರೆಸ್ಟ್ ಹೆಂಗಾಗತ್ತೆ ಹೇಳಿ? ನೀವು ಯಾರ ಜೊತೆ ಮಾತಾಡ್ದೆ ಏನು ಯೋಚನೆ ಮಾಡ್ತೇನೆ ಕಣ್ತುಂಬ ನಿದ್ದೆ ಮಾಡಬೇಕು, ಅದು ರೆಸ್ಟ್ ತೊಗೊಂಡಾಗೆ. ಅಲ್ಲ ರೀ, ನನಗಿನ್ನೂ 3 ತಿಂಗಳು, ನೀವು ಹೇಳ್ತಿರೋದು ನೋಡಿದ್ರೆ 9 ತಿಂಗಳು ಥರ ಇದೆ. 3 ತಿಂಗಳಾದಿ 9 ತಿಂಗಳಾದಿ ನಾನು ಹಿಂಗೆ ನೋಡ್ಕೊಳ್ಳೋದು. ಬನ್ನಿ ಬನ್ನಿ ರೆಸ್ಟ್ ಮಾಡಿ ಇವಾಗ. ನಿಮ್ಗೊಂದು ವಿಷಯ ಗೊತ್ತಾ? ಏನು? ನಾರ್ಮಲ್ ಡೆಲಿವರಿ ಆಗಬೇಕು ಅಂದರೆ ಚೆನ್ನಾಗಿ ಕೆಲಸ ಮಾಡಬೇಕಂತೆ. ಇಲ್ಲ ಅಂದರೆ ಈ ಥರ ಬರೀ ರೆಸ್ಟ್ ಮಾಡ್ತಾ ಇದ್ರೆ ಸಿಸೇರಿಯನ್ನೇ ಆಗತ್ತೆ ನನಗೆ. ಹಾಗಂತ ನಾನೇ ಬೇಕು ಅಂತ ನಿಮ್ಗೆ ಕಷ್ಟ ಕೊಡೋಕ್ಕಾಗತ್ತಾ ಚಿನ್ನು ಮರಿ? ನೋಡಿ, ಅದೆಲ್ಲ ಕಷ್ಟಪಡೋದೆಲ್ಲ ನೀವೇನಿದ್ರು ಡೆಲಿವರಿ ಆದಮೇಲೆ, ಅಲ್ಲಿವರೆಗೂ ಹೀಗೇನೆ. ಸರಿ, ರೆಸ್ಟ್ ಮಾಡಿ. ಯಾಕ್ರಿ ಸಡನ್ನಾಗಿ ಬೆಕ್ಕಳಿಕೆ ಶುರು ಆಯಿತು? ಯಾರು ನೆನ್ಸ್ಕೊಳ್ತಾ ಇದ್ದಾರ ಏನೋ? ನಾನೇ ನಿಮ್ಮ ಎದುರಿಗಿರೋವಾಗ ಇನ್ಯಾರು ನೆನಪಿಸ್ಕೋತಾರೆ ಹೇಳಿ? ಇವಾಗ ನೀವೊಬ್ಬರೇ ಅಲ್ಲ, ಅಪ್ಪ ಅಮ್ಮನೂ ಇದ್ದಾರೆ, ಅವರು ನೆನ್ಸ್ಕೋತಾರೆ ನನ್ನ. ಹೌದು, ನೀವು ಪ್ರೆಗ್ನೆಂಟ್ ಆಗಿದ್ದೀರಿ ಅಂತ ಗೊತ್ತಾದ್ಮೇಲೆ ನಿಮ್ಮ ಮನೆಯವರೆಲ್ಲ 3 ಹೊತ್ತು ನಿಮ್ಗೆ ನೆನಪಿಸ್ಕೊತಾನೇ ಇರ್ತಾರೆ. ಮೇಲ್ ನೋಡಿ ಹಾಗೆ. ಮೇಲ್ ನೋಡಿ. ಸರಿ, ಬಿಕ್ಕಳಿಕೆ ನಿಲ್ತಲ್ಲ. ಈಗ ರೆಸ್ಟ್ ಮಾಡೋ ಟೈಮ್. ಬನ್ನಿ ಮಲ್ಕೊಳ್ಳಿ. ನಂಗೆ ಒಬ್ಳಿಗೆ ಬೋರ್ ಆಗುತ್ತೆ, ಪ್ಲೀಸ್ ನನ್ನ ಜೊತೆ ನೀವು ಇರಿ ಪ್ಲೀಸ್. ಚಿನ್ನು ಮರಿ, ನಾನೇನಾದರೂ ಇಲ್ಲಿದ್ದರೆ ಬರೀ ನಿಮ್ಮ ಜೊತೆ ಮಾತಾಡ್ತಾ ಇರ್ತೀನ, ನಿಮಗೆ ನಿದ್ದೆ ಮಾಡೋಕ್ಕೆ ನಾನು ಅವಕಾಶನೇ ಕೊಡಲ್ಲ. ಅದಕ್ಕೆ ಕೆಲಸಗಳು ಬೇರೆ ಬಾಕಿ ಇವೆ. ನೀವು ನಿದ್ದೆ ಮಾಡೋಷ್ಟೆಲ್ಲ ನಾವು ಕೆಲಸ ಮುಗಿಸ್ಕೊಂಡು ಹಾಗೆ ನಾಳೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಬಗ್ಗೆ ಜ್ಞಾಪಿಸ್ಬೇಕು, ಅದನ್ನು ಜ್ಞಾಪಿಸ್ಬಿಟ್ಟು ನಾನು ಬೇಗ ಬರ್ತೀನಿ. ಅಲ್ಲಿ ಬೇಗ ರೆಸ್ಟ್ ಮಾಡೋರಂತೆ. 1 ನಿಮಿಷ ತಾಳಿ. ಮಲ್ಕೊಳ್ಳಿ. ಕಣ್ಣು ತುಂಬ ಸಂತೋಷವಾಗಿ ನಿದ್ದೆ ಮಾಡಬೇಕು. ಓಕೆ? ಪಕ್ಕದಲ್ಲಿ ನೀರಿಟ್ಟಿದ್ದೀನಿ, ಬೇಕಾದ್ರೆ. ಆಯ್ತು. ಹಲೋ ಬೇಬಿ. ಯಾಕೆ ನನ್ನ ಮಗಳಿಗೆ ಮತ್ತೆ ಫೋನ್ ಮಾಡಿ ತೊಂದರೆ ಕೊಡ್ತಾ ಇದೆಯಾ? ಅತ್ತೆ, ಅದು ನನ್ನ ಮಗಳೇ ನಿನಗೆ ಬೇಡ ಅಂದಮೇಲೆ ನನ್ನನ್ನು ಯಾಕೆ ಅತ್ತೆ ಅಂತ ಕರಿತಾ ಇದೆಯಾ? ನೋಡಪ್ಪ, ಅವಳ ಪಾಡ್ಗಳನ್ನ ಸುಮ್ಮನೆ ಬಿಟ್ಬಿಡು. ನೀನು ಪದೇ ಈ ರೀತಿ ಫೋನ್ ಮಾಡ್ತಿದ್ಯಾ ಅಂತ ನಮ್ಮ ಮನೆಯವ್ರಿಗೆ ಗೊತ್ತಾದರೆ ಆಮೇಲೆ ಅದು ಪರಿಣಾಮನೇ ಬೇರೆ ಆಗುತ್ತೆ. ಸುಮ್ಮನೆ ನನ್ನ ಮಗಳಿಗೆ ತೊಂದರೆ ಕೊಡಬೇಡ, ಇನ್ನೊಂದು ಸರಿ ಫೋನ್ ಮಾಡಬೇಡ. ಅತ್ತೆ, ಯಾರ ಹತ್ರಮ್ಮ ಅಷ್ಟೊಂದು ಕೋಪದಲ್ಲಿ ಮಾತಾಡ್ತಿದ್ದೆ? ಇನ್ಯಾರ ಹತ್ರ? ನಿನ್ನ ಗಂಡ ಹರೀಶ್ ಹತ್ರ. ಏನು? ಹರೀಶ್ ತಿರ್ಗಾ ಕಾಲ್ ಮಾಡಿದ್ನಾ? ಅವ್ನಿಗೇನು ಹೇಳಬೇಕೋ ಎಲ್ಲ ಹೇಳಿದ್ದೀನಿ. ಇನ್ನು ನಾವು ನಿನಗೆ ಫೋನ್ ಮಾಡಲ್ಲ, ನಿಂಗೆ ತೊಂದರೆನೂ ಕೊಡಲ್ಲ. ನೀನು ನೆಮ್ಮದಿಯಾಗಿರು. ಒಳ್ಳೆ ಕೆಲಸ ಮಾಡಿದೆ ಅಮ್ಮ. ಅವ್ನಿಗೆ ನನ್ನ ಬೆಲೆ ಏನು ಅಂತ ಗೊತ್ತಾಗಬೇಕು. ವಿಶ್ವ,
ಈ ಮನೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಕಣೋ. ಹೊರಗಡೆಯಿಂದನೇ ಹೀಗಿದೆ ಅಂದರೆ ಇನ್ನು ಒಳಗಡೆ ಎಷ್ಟು ಚೆನ್ನಾಗಿರ್ಬಾರ್ದಲ್ವಾ? ಏಯ್, ಯಾವತ್ತು ಮನೆನೇ ನೋಡದೆ ಇರೋಳಂಗೆ ಆಡ್ತಿದ್ಯಲ್ಲ, ಇವಾಗ ತಾನೇ ಕಾಡಿಂದ ತಪ್ಸ್ಕೊಂಡ್ ಬಂದೋಳ್ತಾಳ. ಸ್ವಲ್ಪ ಡೀಸೆಂಟಾಗಿ ಇರಬಾರ್ದಾ? ನೋಡ್ ವಿಶ್ವ, ಮನ್ಸಲ್ಲಿ ಇರೋದನ್ನ ಪಟ್ ಅಂತ ಹಾಗೆ ಹೇಳ್ಬಿಡ್ಬೇಕು. ನಿನ್ ಥರ ಮನ್ಸೊಳಗಡೆ ಒಂದು ಹೊರಗಡೆ ಒಂದು ಇಟ್ಕೊಬಾರ್ದು ಕಣೋ. ಏನು ಹೇಳ್ತಿದ್ಯಾ? ಏನಿಲ್ಲ, ಮನೆ ಒಳಗಡೆ ಹೋಗೋಣ. ಹೇಗೂ ವಾಪಸ್ ಹೋಗುವಾಗ ಬೇಜಾನ್ ಟೈಮ್ ಇರುತ್ತೆ, ಆ ಕಿತ್ತಾಡಿದ್ರೆ ಆಯ್ತು, ಸರಿನಾ? ಬಾ. ಏಯ್, ಎಲ್ಲಿಗೆ ಹೋಗ್ತಿದ್ಯಾ? ಹೇಳಿದ್ನ ನಮ್ಮ ಮನೆ ಒಳಗಡೆ ಹೋಗೋಣ. ಅದೆಲ್ಲ ಏನು ಬೇಡ, ಒಳಗಡೆ ಹೋಗೋದೇನು ಬೇಡ. ಸೆಕ್ಯೂರಿಟಿನ ಕರೆದು ಏನು ಅಂತ ಇಲ್ಲೇ ವಿಚಾರಿಸ್ಕೊಂಡು ವಾಪಸ್ ಹೋಗೋಣ. ಓ ವಿಶ್ವ, ನಾವು ಅವ್ರ ಮನೆ ಬಾಗಿಲ್ವರೆಗೂ ಬಂದು ಹಾಗೆ ಹೋದ್ವಿ ಅಂತ ಅವ್ರಿಗೆ ಏನಾದರೂ ಗೊತ್ತಾದ್ರೆ ಬೇಜಾರು ಮಾಡ್ಕೊಳ್ಳಲ್ವೇನೋ? ಅದಕ್ಕಿಂತ ಹೆಚ್ಚಾಗಿ ನಾನು ಅವ್ರ ಮನೆ ನೋಡಬೇಕು. ಆ್ಯಂಡ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ಲಿ ಅವ್ರ ವೈಫ್ನ ನಾನು ಮೀಟ್ ಮಾಡಬೇಕು. ಅದೆಲ್ಲ ಏನು ಬೇಡ ಅಂತ ಹೇಳ್ದೆ ತಾನೆ. ಅಷ್ಟಕ್ಕೂ ಅವರೇ ನಮ್ಮನ್ನ ಇನ್ವೈಟ್ ಮಾಡಿಲ್ಲ ಮನೆಗೆ ಬನ್ನಿ ಅಂತ. ಅದು ಅಲ್ಲದೆ ಇದೇನು ಹಳ್ಳಿ ಮನೆನಾ? ಯಾವಾಗ ಬೇಕಾ ಹೋಗೋಗಿ ನುಗ್ಗಕ್ಕೆ? ವಿಶ್ವ, ಹಳ್ಳಿ ಮನೆನೋ ಸಿಟಿ ಮನೆನೋ ಒಟ್ನಲ್ಲಿ ಅದು ಮನೆ. ಈಗೇನು ನೀನು ಬರ್ತೀಯ ಅಥವಾ ನಾನೇ ಹೋಗ್ಲಾ? ಸರಿ, ಹಾಗೆ ಮಾಡು. ನೀನೇ ಹೋಗಿ ಏನು ಅಂತ ತಿಳ್ಕೊಂಡು ಬಾ. ಲೋ ವಿಶ್ವ, ಏನೋ ಆಗಿದೆ ನಿನಗೆ. ಅವ್ರ ಮನೆ ಒಳಗಡೆ ಬರೋದಕ್ಕೆ ನಿನಗೇನು ಪ್ರಾಬ್ಲಮ್ಮು? ತನು, ಅದೆಲ್ಲ ನಿನ್ಗೆ ಯಾಕೆ? ನೀನು ಹೋಗು, ನಾನು ಇಲ್ಲೇ ಇರ್ತೀನಿ. ಆಯ್ತಪ್ಪ, ನಾನೇ ಹೋಗ್ತೀನಿ, ಇಲ್ಲೇ ಇರ್ ನೀನು. ಜಸ್ಟ್ ಅ ಸೆಕೆಂಡ್. ನೀವು ತನು ಅವರಲ್ವಾ? ಹಾಂ ಹೌದು. ಒನ್ ಸೆಕೆಂಡ್, ನಾನು ವಾಪಸ್ ಕಾಲ್ ಮಾಡ್ತೀನಿ. ಥ್ಯಾಂಕ್ ಯು. ವಾಟ್ ಅ ಸರ್ಪ್ರೈಸ್! ಒಬ್ಬರೇ ಬಂದ್ರಾ? ಇಲ್ಲ, ಅವನು ಬಂದಿದ್ದಾನೆ. ಅವನು ಅಂತಂದರೆ ವಿಶ್ವ, ರೈಟ್? ಹೌದು ಸರ್. ಮತ್ತೆ ಎಲ್ಲಿ ಕಾಣ್ತಿಲ್ವಲ್ಲ ಅವರು? ಅವನು ಒಳಗೆ ಬರಲ್ಲ ಅಂತ ಕಾರ್ ಹತ್ರನೇ ವೇಟ್ ಮಾಡ್ತಾ ಇದ್ದಾನೆ. ಸರಿ, ಬನ್ನಿ ನನ್ನ ಜೊತೆ. ಲೆಟ್ಸ್ ಬ್ರಿಂಗ್ ಹಿಮ್. ವಿಶ್ವ ಅವರೇ, ಏನಿದು ಮನೆವರೆಗೆ ಬಂದು ಆಚೆ ಯಾಕೆ ನಿಂತಿದ್ದೀರಿ ನೀವು? ಅದು ಸರ್, ಹಾಗೆ ಸುಮ್ಮನೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದು. ನೋಡಿ, ಮನೆ ಒಳಗೆ ಬಂದ್ರೇನೆ ನನ್ನ ಜೊತೆ ಮಾತಾಡೋದು. ಪ್ಲೀಸ್ ಕಮ್. ಇರಲಿ ಸರ್, ಇನ್ನೊಂದಿನ ಬರ್ತೀನಿ, ಪರವಾಗಿಲ್ಲ. ನೋ ವೇ, ಒಳಗೆ ಬನ್ನಿ ಪ್ಲೀಸ್. ಅಲ್ಲ ಸರ್. ಅರೆ ಬನ್ನಿ ಅಂತ ಹೇಳ್ತಿದ್ದೀನಲ್ಲ, ಬನ್ನಿ ಪ್ಲೀಸ್ ಕಮ್. ಸರ್, ಮನೆ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಕೂತ್ಕೊಳ್ಳಿ. ಏನು ತಂದ್ಕೊಡ್ಲಿ? ಕಾಫಿ, ಟೀ ಆರ್ ಸಮ್ ಜ್ಯೂಸ್? ನಂಗೆ ಕಾಫಿ. ವಿಶ್ವ ಅವರೇ, ನಿಮಗೆ ಏನಾದರೂ ಪರವಾಗಿಲ್ಲ ಸರ್. ಏನಾದರೂ ಪರವಾಗಿಲ್ಲ ಅಂದರೆ ನಾನು ಏನು ತಂದ್ಕೊಡ್ಲಿ? ಇಂಥದ್ದು ಬೇಕು ಅಂತ ಹೇಳಿದ್ರೆ ತಂದ್ಕೊಡ್ತೀನಿ. ಟೆಲ್ ಮಿ. ಕಾಫಿನೇ ಇರಲಿ ಸರ್. ಗ್ರೇಟ್. ಕಾಫಿಗೆ ಶುಗರು ಸ್ವಲ್ಪ ಜಾಸ್ತಿ ಹಾಕ್ಲಾ, ನಾರ್ಮಲ್ ಇರಲ್ಲ? ಹೇಗಿದ್ರು ಪರವಾಗಿಲ್ಲ ಸರ್. ವಿಶ್ವ ಅವರೇ, ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಆದರೆ ಲೈಫ್ನಲ್ಲಿ ನಾವು ಹೇಗಿದ್ರೂ ಪರವಾಗಿಲ್ಲ, ಏನಾದರೂ ಪರವಾಗಿಲ್ಲ ಅಂತ ಮಾತಾಡೋದು ತಪ್ಪು. ನಮ್ಗೇನು ಬೇಕು, ನಮ್ಗೇನು ಇಷ್ಟ ಇದೆ ಅದನ್ನು ಇಷ್ಟಪಟ್ಟು ಹಾಗೆ ಪಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ದ್ಯಾಟ್ ಇಸ್ ಲೈಫ್. ಕರೆಕ್ಟ್ ಸರ್, ಯು ಆರ್ ವೆರಿ ರೈಟ್. ಇವನು ಯಾವಾಗಲೂ ನಾನು ಹೇಳ್ತಾ ಇದ್ದೀನಿ, ಅದು ನನ್ನ ಮಾತೇ ಕೇಳಲ್ಲ. ದ್ಯಾಟ್ಸ್ ಆಲ್ ರೈಟ್. ಇವತ್ತಿಂದ ಅದನ್ನು ಬದಲಿ ಮಾಡ್ಕೊಳ್ಳಿ. ನಾನು ಕಾಫಿ ತೊಗೊಂಡ್ಬರ್ತೀನಿ, ಮಾತಾಡ್ತಾ ಇರಿ. ನೋಡೋ ವಿಶ್ವ, ಅವ್ರ ಲೈಫ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ನೀನು ಯಾವಾಗ ನೋಡಿದ್ರು ಮುಖ ನೋಡಲಿ ಗೂಬೆ ಥರ ಇಟ್ಕೊಂಡಿರ್ತೀವಿ. ನೋಡೋ, ಸುಮ್ಮನೆ ಇದ್ರೆ ಸರಿ, ಇಲ್ಲ ನಿನ್ನ ಮುಖದ ಗೂಬೆ ಥರ ಮಾಡಬೇಕಾಗತ್ತೆ.
ಪರವಾಗಿಲ್ಲ ಬಿಡು ವಿಶ್ವ, ಗೂಬೆ ಜೊತೆ ಸೇರಿದ್ರೆ ನಾನು ಗೂಬೆನೇ ತಾನಾಗದು. ಪರವಾಗಿಲ್ಲ ಬಿಡು. ಲೋ ವಿಶ್ವ, ಈ ಮನೆ ಎಷ್ಟು ಚೆನ್ನಾಗಿದೆ ಕಣೋ, ಸೂಪರ್. ಅಮ್ಮ ತಾಯಿ ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಮ್ಮನೇಲಿ ಆಡೋ ಥರ ಕೋತಿ ಥರ ಆಡ್ಬೇಡ ಇಲ್ಲಿ. ಅಯ್ಯೋ, ಮನೇಲಿ ಕೋತಿಯಲ್ಲಿ ಓಡಾಡುತ್ತೆ, ಕೋತಿ ಇರೋದು ಮರದ ಮೇಲೆ, ಆದ್ರೆ ನೀನು ಮನೇಲಿದ್ರು ಮರದ ಮೇಲೆ ಇರೋಂಥರ ಆಡ್ತೀಯ. ಸುಮ್ಮನೆ ನಿಂತ್ಕೋಬೇಕು. ಆಯ್ತು, ಹೋಗ್ಲಿ ಬಿಡು, ಸಿಟ್ ಮಾಡ್ಕೋಬೇಡ. ವಿಶ್ವ, ಆ ಪೇಂಟ್ ನೋಡು. ಖುಷಿ ಪುಟ್ಟ, ಯಾಕೆ ಡಲ್ ಆಗಿದ್ಯಾ? ನೋಡು, ಇದು ನಿನ್ನ ಮನೆ. ಇಲ್ಲಿ ಬಂದು ನೀನು ಎಷ್ಟೋ ದಿನ ಆಗೋಗಿತ್ತು ಗೊತ್ತಾ? ಇನ್ ಮುಂದೆ ನೀನು ನಮ್ಮ ಜೊತೆ ಇದೇ ಮನೇಲಿ ಇರಬೇಕು. ಇಲ್ಲ, ನಾನು ಇಲ್ಲಿರೋದಿಲ್ಲ. ಹಾಗೆಲ್ಲ ಹೇಳ್ಬಾರ್ದು ಪುಟ್ಟ. ನಾನು ನಿನ್ನ ಅತ್ತೆ ಅಲ್ವಾ? ನಿನ್ಗೆ ಅತ್ತೆ ಜೊತೆ ಇರಬೇಕು ಅಂತ ಅನ್ಸಲ್ವಾ? ಅತ್ತೆ ಜೊತೆ ಆಟ ಆಡಬೇಕು ಅಂತ ಅನ್ಸಲ್ವಾ? ಇಲ್ಲ, ನನಗೆ ಭಾವನಮ್ಮ ಬೇಕು. ಪುಟ್ಟ, ಭಾವನಾ ಅಮ್ಮಗೆ ನೀನಂದ್ರೆ ಒಂಚೂರು ಇಷ್ಟ ಇಲ್ಲ. ಅದಕ್ಕೆ ಅವ್ರು ನಿನ್ನ ಜೊತೆ ಇರದೆ ಎಲ್ಲೋ ಹೊಟ್ಟೋಗಿರೋದು. ನೋಡು, ನಾನು ನಿನಗೋಸ್ಕರ ಏನೋ ತಂದಿದ್ದೀನಿ, ಇರು. ನೋಡು, ಚಾಕ್ಲೇಟ್, ಐಸ್ ಕ್ರೀಮ್ ಎಲ್ಲ ತಂದಿದ್ದೀನಿ. ನನಗೆ ಬೇಡ, ನನ್ನ ಭಾವನಮ್ಮ ಬೇಕಷ್ಟೇ. ಸರಿ, ಬಾ ನನ್ನ ಜೊತೆ ಬಾ. ಖುಷಿ ಪುಟ್ಟ, ನೋಡು, ನಿಂಗೆ ಆಟ ಆಡೋದಕ್ಕೆ ಎಷ್ಟೆಲ್ಲ ತಂದಿದ್ದೀನಿ ಅಂತ. ನೀನು ಇದ್ರ ಜೊತೆ ದಿನ ಆಟ ಆಡ್ಬೋದು. ನೀನು ಅವ್ರ ಮನೆಗೆ ಹೋದ್ರೆ ಇದೆಲ್ಲ ಆಟ ಆಡೋದಕ್ಕೆ ಸಿಗೋದಿಲ್ಲ. ಬೇಡ, ನನಗಿದೆಲ್ಲ ಏನು ಬೇಡ. ನಾನು ಅಜ್ಜಿ ಮನೆಗೆ ಹೋಗ್ಬೇಕು. ನನಗೆ ಅಜ್ಜಿ ತಾತ ಬೇಕು. ನನಗೆ ಭಾವನಮ್ಮ ಬೇಕು. ನಾನು ಅಲ್ಲಿಗೆ ಹೋಗ್ತೀನಿ. ನನ್ನ ಅಲ್ಲಿ ಕರ್ಕೊಂಡೋಗಿ. ಖುಷಿ ಪುಟ್ಟ, ನೋಡು, ಹೀಗೆಲ್ಲ ಹಠ ಮಾಡಬಾರ್ದು. ನಿನ್ನ ಮನೆ ಅದಲ್ಲ, ಇದು. ಇಲ್ಲ, ಅದೇ ನನ್ನ ಮನೆ. ಖುಷಿ ಪುಟ್ಟ, ಬಾ ನನ್ನ ಜೊತೆ ಬಾ. ಖುಷಿ ಪುಟ್ಟ, ಎಲ್ಲಿ ಇದು ಯಾರು ಹೇಳು? ನಮ್ಮ ಪಪ್ಪ. ನಿಮ್ಮ ಪಪ್ಪಂಗೆ ನಾನೇನಾಗಬೇಕು? ಪಪ್ಪನ ತಂಗಿ ಆಗಬೇಕು. ಅಲ್ವಾ, ನಾನು ನಿನ್ನ ಪಪ್ಪನ ತಂಗಿ ಆಗಬೇಕು ಅಂದರೆ ನಿನ್ನ ಅತ್ತೆ ಆಗಬೇಕು ಅಂತ. ಅಂದರೆ ನಾವಿಬ್ರು ನಿನ್ನೋರು ಪುಟ್ಟ. ಇದು ನಿನ್ನ ಮನೆ. ನೋಡು, ಅವರೆಲ್ಲ ಯಾರು ನಿನ್ನೋರಲ್ಲ. ಅವರು ನಿನ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ. ಅವ್ರಿಗೆಲ್ಲ ನಿನ್ನ ಮೇಲೆ ಪ್ರೀತಿನೇ ಇಲ್ಲ. ನಾವೇ ನಿನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳೋದು, ತುಂಬ ಪ್ರೀತಿ ಮಾಡೋದು. ಇಲ್ಲ, ಎಲ್ರಿಗೂ ನನ್ನ ಮೇಲೆ ಪ್ರೀತಿ ಇದೆ. ಎಲ್ಲರೂ ನನ್ನ ಚೆನ್ನಾಗಿ ನೋಡ್ಕೋತಾರೆ. ಭಾವನಮ್ಮನ ನಮ್ಮ ಮಗಳು ಅಂತಾನೆ ಅನ್ಕೊಂಡಿದ್ದಾರೆ. ಇಲ್ಲ ಪುಟ, ಭಾವನಾ ಅಮ್ಮಂಗೆ ನೀನಂದ್ರೆ ಒಂಚೂರು ಇಷ್ಟ ಇಲ್ಲ. ನೋಡು,
ನಿನ್ನ ಭಾವನ ಅಮ್ಮ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೇಗೆ ನಿನ್ನ ಬಿಟ್ಟು ಹೊಟ್ಟೋದ್ರು ಅಂತ, ಹಾಗೆ ಆ ಮನೇಲಿರೋರೆಲ್ಲ ನಿನ್ನ ಬಿಟ್ಟು ಹೊಟ್ಟೋಗ್ತಾರೆ. ಅವ್ರು ಯಾರೂ ನಿನ್ನ ಜೊತೆಗಿರಲ್ಲ. ನಿನ್ನ ಜೊತೆಗಿರೋದು ಅತ್ತೆ ಮತ್ತು ಮಾಮ ಇಬ್ಬರೇನೆ. ನೀನು ಅವ್ರ ಮನೆಗೆ ಹೋಗಬಾರ್ದು ಪುಟ್ಟ, ಇಲ್ಲೇ ನಮ್ಮ ಜೊತೆನೆ ಚೆನ್ನಾಗಿರ್ಬೇಕು. ಇಲ್ಲ, ನಾನು ಇರೋದಿಲ್ಲ. ಏಯ್, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಬಂದಾಗಿಂದ ನೋಡ್ತಾ ಇದ್ದೀನಿ, ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತಿದ್ದೆ. ರವಿ, ಅವಳು ಹೆದರ್ಕೋತಾಳೆ, ಸುಮ್ಮನೆ ಇರು. ಖುಷಿ ಪುಟ್ಟ, ರವಿ ಮಾಮಂಗೆ ನೀನಂದ್ರೆ ತುಂಬ ಇಷ್ಟ. ಅದಕ್ಕೆ ನೀನು ಅವಾಗ ಅಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ಅವ್ರಿಗೆ ಬೇಜಾರಾಗುತ್ತೆ. ಅದಕ್ಕೆ ಹಾಗಂತಾರೆ. ನೋಡು, ನೀನು ಬೇಜಾರು ಮಾಡ್ಕೋಬೇಡ. ಬಾ, ನಾವಿಬ್ರು ಹೋಗಿ ಆಟ ಆಡೋಣ. ಬಾ. ವಿಶ್ವ, ಅಲ್ಲೂ ಒಂದು ಮರ ಇದೆ. ಎಲ್ಲೆಲ್ಲೋ ಮರ ಕಣೋ. ಸುಮ್ಮನೆ ಇರು. ಯಾರು ನಿನಗೆ ಮಾತಾಡೋದನ್ನ ಕಲಿಸಿದ್ದು? ಒಳ್ಳೆ ಒಂದೇ ಮಾತಾಡೋ ಟ್ರೈನ್ ಥರ ಮಾತಾಡ್ತಾನೆ ಇರ್ತೀಯಲ್ಲ. ಇದು ಬೇರೆಯವ್ರ ಮನೆ ಅನ್ನೋದನ್ನ ಮರಿಬೇಡ. ಸ್ವಲ್ಪ ಬಾಯಿ ಮುಚ್ಕೊಂಡಿರು. ಅಯ್ಯೋ, ಬೇರೆಯವ್ರ ಮನೆ ಆದ್ರೆ ಏನೋ, ಅವರೇ ಹೇಳಿಲ್ವಾ ಬರೋವರೆಗೂ ಮಾತಾಡ್ಕೊಂಡಿರಿ ಅಂತ? ಅದ್ರಲ್ಲೇನಿದೆ? ಇಷ್ಟೊಂದು ಮಾತಾಡಿ ಅಂತ ಯಾವಾಗ ಹೇಳಿದ್ರು ಅವರು? ಲೋ ವಿಶ್ವ, ಮನ್ಸಲ್ಲಿರೋದಿಲ್ಲ ಹೇಳ್ಬೇಕು ಅಂತ ಹೇಳಿದಾರಲ್ಲ. ನನಗೆ ಈ ಮನೆ ನೋಡಿದಾಗ ಇಷ್ಟ ಆಯ್ತು, ಅದಕ್ಕೆ ಮಾತಾಡ್ತಿದ್ದೀನಿ ಅಷ್ಟೇ. ನಿನ್ ಜೊತೆ ಮಾತಾಡೋದಕ್ಕಿಂತ ಜೋಗ್ ಫಾಲ್ಸ್ಗೆ ಹೋಗಿ ಬಿದ್ದು ಸಾಯೋಣ ಅನ್ಸುತ್ತೆ. ಯಾಕೋ ವಿಶ್ವ ಒಬ್ಬನೇ ಹೋಗಿ ಸಾಯ್ತ್ಯಾ? ನಾನು ನಿನ್ ಜೊತೆ ಬರ್ತೀನಿ, ಇಬ್ರು ಒಟ್ಟಿಗೆ ತುಂಬಿಕೋಣ. ಹೇಳು, ಯಾವಾಗ ಹೋಗ್ಬಿಡಲ್ಲ? ತಳ್ಳೋ ಟೈಮಲ್ಲಿ ನಾನೇ ಕರ್ಕೊಂಡು ಹೋಗ್ತೀನಿ. ಕೂತ್ಕೊಳ್ಳಿ, ಬನ್ನಿ. ಪ್ಲೀಸ್ ತಗೊಳ್ಳಿ. ಅಂದಾಗೆ ಸರ್, ನಿಮ್ಮ ವೈಫಲ್ಲಿ ಕಾಣಿಸ್ತಾನೆ ಇಲ್ಲ. ಅವರು ರೂಮಲ್ಲಿ ಮಲಗಿದ್ದಾರೆ, ಸ್ವಲ್ಪ ರೆಸ್ಟ್ ತಗೋತಿದ್ದಾರೆ. ಬೈ ದ ವೇ, ಏನು ಸಡನ್ ಆಗಿ ಬಂದ್ರಿ? ಯೂಶ್ವಲಿ ಫೋನ್ ಮಾಡ್ಕೊಂಡು ಬರ್ತಿದ್ರಿ? ಸರ್, ನಾನು ಅಪ್ಪನಿಗೆ ಅದೇ ಹೇಳಿದೆ, ಆದರೆ ಅಪ್ಪ ಇಲ್ಲ, ನೇರವಾಗಿ ಹೋಗಿ ಮಾತಾಡ್ಸ್ಕೊಂಡು ಬಾ ಅಂತ ಕಳಿಸಿದ್ರು. ಎನಿಥಿಂಗ್ ಇಂಪಾರ್ಟೆಂಟ್? ಸರ್, ಅದು ನಮ್ಮೂರಿನ ಹುಡುಗರು, ನಮ್ಮೂರಿನ ಸುತ್ತಮುತ್ತ ಇರೋ ಹುಡುಗರು, ಅವರೆಲ್ಲರೂ ಕೋರ್ಸ್ನ ಕಂಪ್ಲೀಟ್ ಮಾಡಿದ್ದಾರೆ. ನೀವು ಕಂಪ್ನಿ ಶುರು ಮಾಡ್ತೀನಿ, ಎಲ್ರಿಗೂ ಅಲ್ಲೇ ಪ್ಲೇಸ್ಮೆಂಟ್ ಆಗುತ್ತೆ ಅಂತ ಹೇಳಿದ್ರಿ. ಆದರೆ ಅದ್ರ ಬಗ್ಗೆ ಏನೂ ಮಾತಾಡಿಲ್ಲ ಇನ್ನು. ಅದಕ್ಕೆ ಅಪ್ಪ ಟೆನ್ಷನ್ ಆಗಿ ಒಂದ್ಸಲ ನೇರವಾಗಿ ಹೋಗಿ ಮಾತಾಡ್ಕೊಂಬ ಅಂತ ಕೇಳಿದ್ರು. ಯಾಕೆ ಸರ್, ಏನಾಯಿತು? ಯಾಕಿನ್ನು ಕಂಪ್ನಿ ಶುರು ಮಾಡಿಲ್ಲ? ಏನಾದರೂ ಪ್ರಾಬ್ಲಮಾ? ಇಲ್ಲ, ಹಾಗೇನಿಲ್ಲ. ನಮ್ಮ ಕಡೆಯಿಂದ ಅಫಿಷಿಯಲ್ ಇಮೇಲ್ಸ್ ಹೋಗಿವೆ. ಬಟ್ ಎನಿವೆ, ಆ್ಯಕ್ಚುಲಿ ಇಷ್ಟೊತ್ತಿಗೆ ಸ್ಮಾರ್ಟ್ ಸಿಟಿ ಕೆಲಸ ಎಲ್ಲ ಶುರುವಾಗಬೇಕಾಗಿತ್ತು. ನಮ್ಮ ಕಡೆಯಿಂದ ಎಲ್ಲ ಪ್ರಿಪ್ರೇಷನ್ಸು ನಾನು ಮಾಡ್ಕೊಂಡಿದ್ದೆ. ಬಟ್ ಇದ್ರ ಮಧ್ಯದಲ್ಲಿ ನನ್ನ ವೈಫ್ ಕ್ಯಾರಿಂಗ್ ಅಂತ ನ್ಯೂಸ್ ಗೊತ್ತಾಯಿತು. ಹಾಗಾಗಿ ನಾನು ಪರ್ಸ್ನಲ್ಲಾಗಿ ಫಾಲೋ ಅಪ್ ಮಾಡೋಕ್ಕಾಗಿಲ್ಲ ಅವರ ಕಾಲ್. ಅಂದರೆ ನನ್ನ ಜಾನು ತಾಯಿ ಆಗ್ತಿದ್ದಾಳ? ಸಾರಿ, ನನ್ನ ಜಾನು ಅಲ್ಲ, ಇವ್ರ ಜಾನು. ಸರ್, ಕಂಗ್ರ್ಯಾಚುಲೇಷನ್ಸ್. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು. ಸರ್, ಈಗ ರೂಮಲ್ಲಿದ್ದಾರೆ ಅಂತ ಹೇಳಿದ್ರಲ್ಲ? ಎಸ್ ಇಂಡೀಡ್. ಆ್ಯಕ್ಚುಲಿ ಒಂದು ನಿಮಿಷ ವೆಯ್ಟ್ ಮಾಡಿ, ಅವ್ರನ್ನ ಹೋಗಿ ಹೇಳಿಸ್ಕೊಂಬರ್ತೀನಿ. ಲೆಟ್ ಮೀ ಇಂಟ್ರೊಡ್ಯೂಸ್ ಬೋಸ್. ಸರ್, ಪರವಾಗಿಲ್ಲ ಸರ್, ಸುಮ್ಮನೆ ನಮ್ಮಿಂದ ಅವ್ರಿಗೆ ಯಾಕೆ ತೊಂದರೆ? ಅಯ್ಯೋ, ಅದ್ರಲ್ಲಿ ತೊಂದರೆ ಏನೋ ಬಂತು? ಅವ್ರು ಇಲ್ಲಿಗೆ ಬಂದರೆ ಅವರೇ ನೋಡ್ದ ಹಾಗೋ ಆಗುತ್ತೆ. ಹಾಗೆ ಗುಡ್ ನ್ಯೂಸ್ಗೆ ವಿಶ್ ಕೂಡ ಮಾಡ್ಬೋದು. ತನು, ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅವರು ರೆಸ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಅಲ್ವಾ? ಯು ಬೋತ್ ಆರ್ ಎ ವೆರಿ ಕ್ಯೂಟ್ ಕಪಲ್. ನೀವು ಈಗ ಜಗಳ ಆಡ್ತಿರೋದು ನೋಡಿದ್ರೆ ಚಂದ ಅನ್ಸುತ್ತೆ ನನಗೆ. ನೋಡೋದಕ್ಕೇನೋ ಚೆನ್ನಾಗಿರುತ್ತೆ ಸರ್, ಆದರೆ ಇವನ ಜೊತೆ ಜಗಳ ಆಡಬೇಕಾದಾಗೆಲ್ಲ ಮೈಯೆಲ್ಲ ಪಡ್ಚ್ಕೋಬೇಕು ಅನ್ಸುತ್ತೆ. ಅಷ್ಟು ಗೋಳೈಕೋತಾನೆ ಇವನು. ನೋಡಿ, ಎಲ್ಲಿ ಪ್ರೀತಿ ಜಾಸ್ತಿ ಇರುತ್ತೋ ಅಲ್ಲಿ ಕೋಪನೂ ಇರುತ್ತೆ. ಇದು ಹಾಗೆ. ಎನಿವೆ, ವಿಶ್ವ ಅವರೇ, ನಿಮ್ಮ ತಂದೆಯವ್ರಿಗೆ ತಿಳಿಸಿ, ಡೆಲಿವರಿ ಆಗೋವರೆಗೂ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಕೆಲಸಗಳು ಸದ್ಯಕ್ಕೆ ಮುಂದುವರಿಯಲ್ಲ. ಬಟ್ ನಾನೇ ಫೋನಲ್ಲಿ ಫಾಲೋ ಮಾಡ್ತೀನಿ. ಇಟ್ಸ್ ಓಕೆ ಸರ್, ನಾನು ಅಪ್ಪನ ಹತ್ರ ಮಾತಾಡ್ತೀನಿ. ಸರಿ ಸರ್, ನಾವೇನು ಬರ್ತೀವಿ. ಅರೆ, ಕಾಫಿನಾದರೂ ಕುಡಿದ್ರೆ ಇಲ್ಲ? ಪರವಾಗಿಲ್ಲ ಸರ್.
ಪರವಾಗಿಲ್ಲ ಬಿಡಿ ಸರ್, ನೆಕ್ಸ್ಟ್ ಟೈಮ್ ಬಂದಾಗ ಊಟ ಮಾಡಿಕೊಂಡೇ ಹೋಗ್ತೀವಿ. ಗ್ರೇಟ್. ಆಗ ನಮ್ಮ ವೈಫ್ನ ಖಂಡಿತ ಇಂಟ್ರೊಡ್ಯೂಸ್ ಮಾಡ್ತೀವಿ. ಹಾಂ